ವಿಡಿಯೋದಲ್ಲಿ ಈ ಪ್ಯಾಟರ್ನಿನ ಪ್ಯಾಕ್ ನೆಕ್ ಬ್ಲೌಸನ್ನು ಹೇಗೆ ಡ್ರಾಫ್ಟ್ ಮಾಡೋದು ಅಂತ ನೋಡೋಣ. ಇದು ಈಗ ಡ್ರಾಫ್ಟಿಂಗ್ ಮಾಡ್ತಾ ಇರೋವಂಥ ಮೆಷರ್ಮೆಂಟ್ಸ್. ನಾನು ಬ್ಯಾಕ್ ಪಾರ್ಟ್ ರಿಲೇಟೆಡ್ ಮೆಷರ್ಮೆಂಟ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈಗ ಚೆಸ್ಟ್ ಪ್ಲಸ್ ಲೂಸಿಂಗ್ 2.5 ಇಂಚ್ ಅಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ 2.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಫಿಟ್ಟಿಂಗ್ ಮಾರ್ಕ್ ಅನ್ನೋದು ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನಿಲ್ಲಿ ವಿಡ್ತ್ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2. ಸೊ ಈ ಮೆಷರ್ಮೆಂಟಲ್ಲಿ ಫುಲ್ ಶೋಲ್ಡರ್ ಬಂದು 14 ಇಂಚಸ್ ಇದೆ. ಸೊ 14 ಇಂಚ್ ಡಿವೈಡೆಡ್ ಬೈ 2 ಮಾಡಿದಾಗ 7 ಇಂಚ್ ಮಾರ್ಕ್ ಮಾಡಿ ಆ ಪಾಯಿಂಟಿಂದ 1 ಇಂಚ್ ಡೌನ್ ಹೋಗಿ ಮತ್ತು ಫೋಲ್ಡೆಡ್ ಸೈಡಿಂದ 2.5 ಇಂಚಸನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಈಗ ಇವೆರಡು ಪಾಯಿಂಟ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ನ ಫುಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಫ್ರಂಟ್ ಪಾರ್ಟ್ ಫುಲ್ ಲೆಂತ್ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆ ಮಾರ್ಕಿಂಗನ್ನು ನಾವು ಫ್ರಂಟ್ ಪಾರ್ಟ್ಗೆ ಹೇಗೆ ಇಲ್ಲಿ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿ ಮಾಡ್ತಿದ್ವಿ ಆ ರೀತಿ ಮಾಡೋಗಿಲ್ಲ. ಈ ರೀತಿಯಾದಂಥ ಸ್ಟ್ರೈಟ್ ಲೈನ್ ಮೇಲಿಂದ ಟೇಪನ್ನು ಇಟ್ಕೊಳ್ತಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಫ್ರಂಟ್ ಪಾರ್ಟ್ ಮೆಷರ್ಮೆಂಟ್ನೇ ನಾವಿಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಸ್ಟಿಗೆ ನಾವು ಫ್ರಂಟ್ ಪಾರ್ಟ್ನ ಇದ್ರ ಮೇಲೆ ಇಟ್ಟು ಫಿಟ್ಟಿಂಗ್ ಮಾಡಿದಾಗ ನಮಗೆ ಬ್ಯಾಕ್ ಪಾರ್ಟ್ ಲೆಂತ್ ಅನ್ನೋದು ಸಿಗುತ್ತೆ. ಸೊ ಈಗ ಫಾರ್ಮುಲಾನ ಯೂಸ್ ಮಾಡಿ ಚೆಸ್ಟ್ ಲೈನನ್ನು ಮಾರ್ಕ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ಚೆಸ್ಟ್ ಸೈಜ್ ಫಾರ್ಮುಲಾಸ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ಮೆಷರ್ಮೆಂಟಲ್ಲಿ ಚೆಸ್ಟ್ ಬಂದು 32 ಇಂಚಸ್ ಆಗಿದೆ. ಸೊ ಆದ್ದರಿಂದ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.75 ಇಂಚ್ ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 6.33 ಇಂಚಸ್ ಬಂತು. ಅದನ್ನು ನಾನಿಲ್ಲಿ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಎಷ್ಟು ಮೆಷರ್ಮೆಂಟ್ ಬಂತು ಆ ಮೆಷರ್ಮೆಂಟ್ನ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಸೊ ಅಷ್ಟೇ ಮೆಷರ್ಮೆಂಟ್ನು ಇಲ್ಲೂ ಸಹ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನನಗೆ 7 ಇಂಚ್ ಬಂದಿತ್ತು. ಸೊ ಅದನ್ನ ನಾನು ಚೆಸ್ಟ್ ಲೈನ್ ಹತ್ರನೂ 7 ಇಂಚಸ್ನೇ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಆರ್ಮೋಲನ್ನು ಡ್ರಾ ಮಾಡೋದಕ್ಕೆ ಈ ಲೈನ್ನ ಸೆಂಟರ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಸೆಂಟರ್ನ ಮಾರ್ಕ್ ಮಾಡಿದಾದಮೇಲೆ ಆ ಮಾರ್ಕಿಂದ 0.25 ಇಂಚಸ್ ಬ್ಯಾಕ್ವರ್ಡ್ ಬರಬೇಕಾಗತ್ತೆ. ಅಂದರೆ ಫೋಲ್ಡೆಡ್ ಸೈಡ್ ಮಾರ್ಕ್ ಮಾಡ್ಕೋಬೇಕು 0.25 ಇಂಚಸ್ನ. ಮತ್ತು ಈಗ ನಾವಿಲ್ಲಿ ಚೆಸ್ಟ್ ಲೈನ್ ಹತ್ರ ಏನು ಲೈನ್ ಬಂದಿದೆ ಆ ಲೈನಿಂದ 0.5 ಇಂಚಸ್ ಬ್ಯಾಕ್ವರ್ಡ್ ಹೋಗಬೇಕಾಗತ್ತೆ. ಅಂದರೆ ಫೋಲ್ಡೆಡ್ ಸೈಡೆ ಸೇಮ್. ಸೊ ಈಗ ಆ ಮಾರ್ಕಿಂದ 1 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ಇದು ಆರ್ಮೋಲ್ ಕ್ರಾಸ್ ಮಾರ್ಕ್. ಅಕಾರ್ಡಿಂಗ್ ಟು ಚೆಸ್ಟ್ ಸೈಜ್ ಚಾರ್ಟ್ನಲ್ಲಿ ನೋಡಿ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ಚೆಸ್ಟ್ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡೋದಕ್ಕೆ ಚೆಸ್ಟ್ ಪ್ಲಸ್ ಲೂಸಿಂಗ್ 2.5 ಇಂಚಸ್ ಅಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ 2.5 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿದಾಗ ನನಗಿಲ್ಲಿ 8.57 ಬಂತು. ಸೊ ಅದನ್ನು ಮಾರ್ಕ್ ಮಾಡಿ ಮತ್ತು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡಿದ್ದೀನಿ. ಆಗಲೇ ನಾವು 0.25 ಇಂಚಸ್ ಬ್ಯಾಕ್ವರ್ಡ್ ಏನು ಮಾರ್ಕ್ ಮಾಡಿದ್ವಲ್ಲ ಆ ಪಾಯಿಂಟ್ಗೆ ಈ ರೀತಿಯಾಗಿ ಕ್ರಾಸ್ ಲೈನನ್ನು ಡ್ರಾ ಮಾಡಿ ಚೆಸ್ಟ್ ಫಿಟ್ಟಿಂಗ್ ಮಾರ್ಕ್ ಮತ್ತು ಹಾರ್ಮೋಲ್ ಕ್ರಾಸ್ ಮಾರ್ಕ್ ಮತ್ತು ಆ ಲೈನ್ ಈ ಮೂರನ್ನು ಯೂಸ್ ಮಾಡ್ಕೊಳ್ತಾ ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ ಮೈನಸ್ ಮಾಡೋಣ. ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಮೈನಸ್ 0.5 ಇಂಚ್ ಅಷ್ಟೇ ಮಾಡಬೇಕು. ಆದ್ದರಿಂದ 0.5 ಇಂಚಸನ್ನು ಮಾರ್ಕ್ ಮಾಡಿ ಈ ರೀತಿಯಾಗಿ ಆರ್ಮೋಲ್ ಲೈನ್ಗೆ ಮತ್ತು ನ್ಯೂ ಮಾರ್ಕ್ಗೆ ಕನೆಕ್ಟ್ ಮಾಡ್ತಾ ನ್ಯೂ ಆರ್ಮೋಲನ್ನು ಡ್ರಾ ಮಾಡ್ಕೋಬೇಕು. ವೆಸ್ಟನ್ನು ಮಾರ್ಕ್ ಮಾಡೋದಕ್ಕೆ ಫುಲ್ ವೆಸ್ಟ್ ಡಿವೈಡೆಡ್ ಬೈ 4 ಈ ಮೆಷರ್ಮೆಂಟಲ್ಲಿ ಫುಲ್ ವೆಸ್ಟ್ ಬಂದು 28 ಇಂಚ್. ಸೊ 28 ಇಂಚ್ ಡಿವೈಡೆಡ್ ಬೈ 4 ಮಾಡಿದಾಗ 7 ಇಂಚನ್ನು ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ಇವೆರಡನ್ನು ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡಿಕೊಂಡು ಜಾಯಿನ್ ಮಾಡೋಣ. ಈಗ ನಾನು ಫ್ರಂಟ್ ಪಾರ್ಟನ್ನು ಪ್ರಿನ್ಸಸ್ ಕಟ್ ಆಗಿ ಡ್ರಾಫ್ಟ್ ಮಾಡಿದ್ದೆ. ಸೊ ಅದಕ್ಕೆ ಪ್ರಿನ್ಸಸ್ ಕಟ್ ಪಾರ್ಟನ್ನು ಈ ರೀತಿಯಾಗಿ ಡ್ರಾಫ್ಟಿಂಗ್ ಮೇಲೆ ಪ್ಲೇಸ್ ಮಾಡಿ ನಾವು ಫಿಟ್ಟಿಂಗ್ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಕ್ಸ್ಟ್ರಾ ಇರೋದನ್ನೆಲ್ಲ ರಿಮೂವ್ ಮಾಡಿ ಈ ರೀತಿಯಾಗಿ ಫಿಟ್ಟಿಂಗ್ನ ಮಾರ್ಕ್ ಮಾಡಿದಾದಮೇಲೆ ಸೊ ಇಲ್ಲಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು ಎಂಡಿಂಗಲ್ಲಿ. ಸೊ ನೀವೀಗ ಚೆಕ್ ಮಾಡ್ಬೋದು ಬ್ಯಾಕ್ ಫುಲ್ ಲೆಂತ್ ಪ್ಲಸ್ 1 ಇಂಚ್ ಎಕ್ಸಾಕ್ಟಾಗಿ ಬರುತ್ತೆ. ಈಗ ರೆಡಿ ಶೋಲ್ಡರ್ನ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟಲ್ಲಿ ರೆಡಿ ಶೋಲ್ಡರ್ ಬಂದು 2.5 ಇಂಚ್ ಎಕ್ಸ್ಟ್ರಾ 0.5 ಇಂಚಸನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಸ್ಲೀವ್ಸ್ನ ಜಾಯಿನ್ ಮಾಡೋದಕ್ಕೆ. ಸೊ ಈಗ 3 ಇಂಚಸನ್ನು ಮಾರ್ಕ್ ಮಾಡಿ ಅದರದ್ದು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಅಂದರೆ 1.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ ಆ ಮಾರ್ಕಿಂದ ನಾವು ಕಡೆ 2.5 ಇಂಚಸನ್ನು ಮಾರ್ಕ್ ಮಾಡಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಮತ್ತು ರೆಡಿ ಶೋಲ್ಡರಿಂದ ಈ ಲೈನ್ಗೆ ಇನ್ನೊಂದು ಲೈನನ್ನು ಡ್ರಾ ಮಾಡಿ ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಸೊ ಇದು ಬಂದು ಪ್ಯಾಕ್ ನೆಕ್ ಆಗುತ್ತೆ. ಮತ್ತು ಆ ಶೇಪಿಂದ ಕೆಳಗಡೆ 0.75 ಇಂಚಸನ್ನು ಮಾರ್ಕ್ ಮಾಡಿ ಪ್ಯಾಟ್ರನನ್ನು ಡ್ರಾ ಮಾಡಬೇಕು. ಸೊ ಈಗ ಪ್ಯಾಟ್ರನನ್ನು ಡ್ರಾ ಮಾಡೋದಕ್ಕೆ ನಾವು ವೆಸ್ಟ್ ಹತ್ರ ಬೆಲ್ಟನ್ನು ಅಟ್ಯಾಚ್ ಮಾಡೋದು
ಮಾಡೋದಕ್ಕೆ 0.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಡೀಪನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 3.5 ಇಂಚಸನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು 3.5 ಇಂಚಸನ್ನು ಮಾರ್ಕ್ ಮಾಡಿದ್ದಾದಮೇಲೆ ಆ ಮಾರ್ಕಿಂದ ಮೇಲೆಗಡೆ 1 ಇಂಚನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. 1 ಇಂಚ್ ಮಾರ್ಕ್ ಆದಮೇಲೆ ಮೇಲೆಗಡೆ ವಿಡ್ತ್ ಎಷ್ಟಿದೆಯೋ ಅದಕ್ಕೆ 0.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಆ 1 ಇಂಚ್ ಮಾರ್ಕ್ ಹತ್ರ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಮಾರ್ಕ್ ಆದಮೇಲೆ ಆ ಪಾಯಿಂಟಿಂದ ಮೇಲೆಗಡೆ 0.75 ಇಂಚ್ ನಾವು ಮಾರ್ಕ್ ಮಾಡಿದ್ವಲ್ಲ ಆ ಪಾಯಿಂಟಿಗೆ ಈ ರೀತಿಯಾದಂಥ ಶೇಪನ್ನು ಡ್ರಾ ಮಾಡಿ, ಮತ್ತು ಕೆಳಗಡೆ ಅದೇ ಮಾರ್ಕಿಂದ ಕೆಳಗಡೆ ಮಾರ್ಕ್ಗೆ ಇನ್ನೊಂದು ಶೇಪನ್ನು ಡ್ರಾ ಮಾಡಿ. ಸೊ ಈಗ ಡ್ರಾಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೀವು ಇದೇ ರೀತಿ ಪ್ಯಾಕ್ ನೆಕ್ ಬ್ಯಾಕ್ ಪಾರ್ಟನ್ನು ಡ್ರಾಫ್ಟ್ ಮಾಡಿ ನೀವು ಸೆಂಟರಲ್ಲಿ ಯಾವ ಶೇಪನ್ನಾದರೂ ಡ್ರಾ ಮಾಡ್ಕೋಬೋದು. ಇದ್ರದ್ದು ಸ್ಟಿಚಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ರಿಗಾರ್ಡಿಂಗ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಕಟ್ಟಿಂಗ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸೈಡು ಸಹ ನಾವು ಅದೇ ರೀತಿ ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಫೈನಲ್ ಔಟ್ಕಮ್ ಇದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಮೋರ್ ಸ್ಟಿಚಿಂಗ್ ಮತ್ತು ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.